ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಲು ಒತ್ತಾಯ. ಆದಿವಾಸಿಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸಲು ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಬೇಕೆಂದು ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಇದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಕೆಲವು ಸಮುದಾಯಗಳಿಗೆ ನೆರವಾಗಿದೆ. ಇದೀಗ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಅಹಿಂದ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡುವ ಮೂಲಕ 49 ಸಮುದಾಯಗಳಿಗೆ ನ್ಯಾಯ ಒದಗಿಸಲಿ ಎಂದರು. ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಲು ಸರ್ಕಾರ ಸಮಿತಿಯೊಂದನ್ನು ರಚಿಸಬೇಕು. ಈ ಬೇಡಿಕೆಯ ಕುರಿತು ಆದಿವಾಸಿಗಳಲ್ಲಿರುವ ಪ್ರದೇಶಗಳಲ್ಲಿ ಜನಜಾಗೃತಿ ಮೂಡಿಸಲಾಗುವುದು ಮತ್ತು ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಹೇಳಿದರು. ಕೊಡಗಿನಲ್ಲಿ ಫ್ಲಡ್ಗಳಾದಾಗ ಅಥವಾ ಕಾಂಶೀರಾಮನಗರ ಸಮಸ್ಯೆಗಳು ಬಂದಾಗ ನಾವು ಸ್ಪಂದಿಸ್ತಾ ಇದ್ದೀವಿ. ಇವತ್ತು ಕೂಡ ಮಾಧ್ಯಮದಲ್ಲಿ ಸ್ಪಂದಿಸ್ತೀರ ಅನ್ನೋ ನಂಬಿಕೆ ಇದೆ. ಮೊದಲನೇದಾಗಿ ಆದಿವಾಸಿಗಳು ನಮ್ಮ ಜೈನ ಕುರುಬ, ಬೆಟ್ಟದ ಕುರುಬ, ಸೋಲಿಗ, ಎರವ, ಪಣಿಯ ಅವರ ಸಾಂಸ್ಕೃತಿಕ ಪ್ರಪಂಚ ನಮ್ಮ ಕೊಡಗಿನಲ್ಲಿ ಭಾಳ ಮುಖ್ಯವಾಗಿದೆ. ಅವರ ಸಾಂಸ್ಕೃತಿಕ ಪ್ರಪಂಚ, ಅವರ ವಿಶೇಷತೆ, ಅವರ ಕೊಡುಗೆ ಭಾಳ ಇದೆ ಈ ಭಾಗಗಳಲ್ಲಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ಅನ್ನೋದು ಭಾಳ ಅಗತ್ಯ ಇದೆ. ಇವತ್ತಿನ ದಿನ 50 ಮೇಲೆ ಆದಿವಾಸಿ ಸಮುದಾಯಗಳು ನಮ್ಮ ST ಪಟ್ಟಿನಲ್ಲಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಒಂದೇ ಸಮುದಾಯ ಎಲ್ಲ ಕಡೆ ಅದಕ್ಕೆ ಚುನಾವಣೆ ನಿಂತ್ಕೊಳ್ಳೋದಾಗಿರ್ಬೋದು, ಶಿಕ್ಷಣದಿಂದ ಪಡೆಯೋದಾಗಿರ್ಬೋದು, ಉದ್ಯೋಗದಿಂದ ಪಡೆಯೋದು ಹೆಚ್ಚಾಗಿರ್ಬೋದು. ನಮ್ಮ ಜೈನ ಕುರುಬ, ಬೆಟ್ಟದ ಕುರುಬ, ಸೋಲಿಗ, ಎರವ, ಪಣಿಯ, ಮಲೆಗುಳಿಯ, ಇರುಳಿಗ, ಅಸಲರು, ಮೇಧ, ಹಕ್ಕಿಪಿಕ್ಕಿ, ಕೊರಗ ಈ ಸಮುದಾಯ 49 ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ BJP ಮೀಸಲಾತಿ ವಿರೋಧಿ ಅಂತ ಹೇಳ್ತಾರೆ. ಆದರೆ BJP ಏನು ಮಾಡಿದೆ ಅಂದರೆ ಹೋಗೋಕ್ಕೆ ಮುಂಚೆ SC ಒಳ ಮೀಸಲಾತಿ ಅನ್ನೋ ಒಂದು ಕಮಿಷನ್ ಮಾಡಿ ಅವರು ಮತ್ತು SC ST ಹೆಚ್ಚಳ ಮಾಡಿ, ಲಿಂಗಾಯತ ಒಕ್ಕಲಿಗರ ಹೆಚ್ಚಳ ಮಾಡಿ ಮೀಸಲಾತಿ ಮತ್ತು ಮುಸಲ್ಮಾನರನ್ನ ತೆಗೆದಾಕಿದ್ದು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಆದರೆ ಇಷ್ಟೊಂದು ಕೆಲಸ ಮಾಡಿದೆ ಅವರು ಬೊಮ್ಮಾಯಿ ಸರ್ಕಾರ, ಅದೆಲ್ಲ ಕಾರ್ಯರೂಪಕ್ಕೆ ತರಬೇಕು. ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಿದರೆ ನಿಖರವಾದ ಅಂಕಿ ಅಂಶಗಳು ಲಭಿಸಲಿದ್ದು ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ನೀಡಿ ಆದಿವಾಸಿಗಳಿಗೆ ನ್ಯಾಯ ಒದಗಿಸಬಹುದಾಗಿದೆ. ಆದರೆ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿಯುತ್ತಿರುವ ಸರ್ಕಾರ ವರದಿ ಹೊರತರಲು ತಡ ಮಾಡುತ್ತಿದೆ ಎಂದು ಟೀಕಿಸಿದರು. ಆದರೆ ಆ ಸಂದರ್ಭದಲ್ಲಿ SC ಒಳ ಮೀಸಲಾತಿ ಸಂದರ್ಭದಲ್ಲಿ ನಾನು ಹೋಗಿ ಬೊಮ್ಮಾಯಿಯವರು 1 ವರ್ಷದಿಂದ ಮಾತಾಡಿ SCಗಳು ಮಾತ್ರ ಒಳ ಮೀಸಲಾತಿ ಅಗತ್ಯ ಇಲ್ಲ, STಗಳಿಗೂ ಒಳ ಮೀಸಲಾತಿ ಅಗತ್ಯ ಇದೆ. ಸೊ ನಾವು ಇವತ್ತಿನ ಏನು ಕೇಳ್ತೀವಿ ಅಂದರೆ ಸಿದ್ದರಾಮಯ್ಯ ಸರ್ಕಾರ STಗೆ ಒಳ ಮೀಸಲಾತಿಗೆ ಒಂದು ಕಮಿಷನ್ ಸೆಟಪ್ ಮಾಡಬೇಕು. ಅದರ ತಕ್ಕಂತೆ ಈ 49 ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮತ್ತು ಪೊಟೆನ್ಷಿಯಲಿ ರಾಜಕೀಯದಲ್ಲೂ ಕೂಡ ಅದು ನ್ಯಾಯ ಸಿಗಬೇಕು. ಅದು ಒಂದು ಪ್ರಾತಿನಿಧ್ಯ ನಮಗೆ ಭಾಳ ಮುಖ್ಯ ಇದೆ. ಇದೇ ನಮಗೆ ಸಂವಿಧಾನದ ಪೀಠಿಕೆಯಲ್ಲಿ ನ್ಯಾಯ ಅಂತ ಹೇಳಿದಾಗ ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಇದರಲ್ಲೇ ಬರಬೇಕು. ST ಒಳ ಮೀಸಲಾತಿ ನಮ್ಮ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನಂದರೆ ನಮ್ಗೆ ಗೊತ್ತಿದೆ ಕೊಡಗಿನ ಭಾಗದಲ್ಲಿ ಅರಬಿಕ ಆಗಿರ್ಬೋದು, ರೊಬಸ್ಟಾ ಆಗಿರ್ಬೋದು, ಈ ಥರ ವಿಶೇಷವಾದ ಕಾಫಿ ಪ್ಲಾಂಟೇಷನ್ಗಳು ಭಾಳ ಇದೆ. ಕಾಫಿ ಭಾಳ ಹೆಸರು ಮಾಡ್ಕೊಂಡಿರೋ ಕೊಡಗು ಭಾಗದಲ್ಲಿ. ಆದರೆ ಆ ಕಾಫಿ ತೋಟಗಳ ನಡುವೆ ಭಾಳ ಒಂದು ನೋವಾಗಿರೋ ಸಂಗತಿಯೂ ಇದೆ. ನಮಗೆ ಆದಿವಾಸಿಗಳಿಗೆ, ದಲಿತರಿಗೆ ಇವತ್ತಿಗೂ 9 ಮನೆಯಲ್ಲಿ ವಾಸ ಮಾಡ್ತಿರೋ ಅನೇಕರಿದ್ದಾರೆ. ಅನಿತಾ ಅವರು ಅಲ್ಲೇ ವಾಸ ಮಾಡ್ತಿದ್ದಾರೆ, ಜಯ ಅವರು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ 9 ಮನೆಗಳಲ್ಲಿರೋ ಸಮಸ್ಯೆಗಳನ್ನ ನಮಗೆ ಎಲ್ಲೋ ಒಂದು ಕಡೆ ಇವತ್ತಿಗೂ ಅದು ಒಂದು ಆಧುನಿಕ ಜೀತ ಪದ್ಧತಿ ಅಂದರೆ ಸುಳ್ಳಾಗಲ್ಲ. ಅಲ್ಲಿ ಬಡ್ಡಿ, ಚಕ್ರಬಡ್ಡಿ ವಿಚಾರಗಳಾಗಿರ್ಬೋದು, ಅದು ಬದುಕಿರೋ ಮೂಲಸೌಕರ್ಯ ಆಗಿರ್ಬೋದು, ವಂಚನೆ ಆಗಿರ್ಬೋದು. ಎಲ್ಲ ಕಾಫಿ ತೋಟ ಓನರ್ಸ್ ಹೀಗೆ ಇರ್ತಾರೆ ಅಂತ ಹೇಳ್ತಾ ಇಲ್ಲ, ಒಬ್ಬೊಬ್ಬರು ಬೇರೆ ಬೇರೆ ಥರ ಇರ್ತಾರೆ. ಆದರೆ ಈ ವ್ಯವಸ್ಥೆನೇ ಎಲ್ಲೋ ಒಂದು ಕಡೆ ಒಂದು ಶೋಷಣೆಯ ವ್ಯವಸ್ಥೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ತನಿಖೆ ಪೂರ್ಣಗೊಳ್ಳುವವರೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ. ನಾಗೇಂದ್ರ ಅವರು ಸಚಿವ ಸ್ಥಾನದಿಂದ ನಿರ್ಗಮಿಸಬೇಕು. ಅವರು ರಾಜೀನಾಮೆ ನೀಡದಿದ್ದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡೆಯಬೇಕು. ST ತನಿಖೆಯ ಮೇಲೆ ನಂಬಿಕೆ ಇದೆ. ಪರಿಶಿಷ್ಟರ ಅನುದಾನದ ಕಾರಣ CBI ತನಿಖೆ ನಡೆದರೂ ಉತ್ತಮ ಎಂದು ಒತ್ತಾಯಿಸಿದ ಚೇತನ್, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಲು ನಾಗೇಂದ್ರ ಅವರಿಗೆ ಏನು ಅರ್ಹತೆ ಇದೆ ಎಂದು ಪ್ರಶ್ನಿಸಿದರು. ಬಿಜೆಪಿ ಸರ್ಕಾರ 40% ಕಮಿಷನ್ ಪಡೆಯುತ್ತಿತ್ತು ಎಂದು ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಬಿಜೆಪಿಗಿಂತ ಕಡಿಮೆ ಇಲ್ಲ ಎಂದು ಟೀಕಿಸಿದರು. ನಮಗೇನು ಬೇಕು ಅಂದರೆ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ಯಿಂದ, ಅದು ಪ್ರಿಯಾಂಕ್ ಖರ್ಗೆ ಅವರಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಇದೇ ಒಂದು ಲೈನ್ ಮನೆಯ ಪರಿಸ್ಥಿತಿ ತಕ್ಕಂತೆ ನಮಗೆ ಒಂದು ಕಮಿಟಿಯಾಗಿ ಅದರ ಏನೇನು ಸಮಸ್ಯೆಗಳಿದೆ, ಅದರ ಬಗ್ಗೆ ಏನೇನು ಆಗೋ ಹೋಗಿದೆ, ಈ ಲೈನ್ ಮನೆಗಳಿಂದ ಮುಕ್ತಗೊಳಿಸೋದಕ್ಕೆ ಏನೇನು ಮಾಡ್ಬೋದು ಅನ್ನೋದು ನಮಗೆ ಭಾಳ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನಮಗೆ ಯಾಕೆ ಹೇಳ್ತೀನಿ ಅಂದರೆ, ನಾವು ದಿಟ್ಟಲ್ಲಿ ಹೋರಾಟ ಮಾಡ್ತಿದ್ದಾಗ ಇದೇ ಕೊಡಗಿನ ಉಸ್ತುವಾರಿ ಮಂತ್ರಿ ಸೀತಾರಾಮ್ ಅವರು ಏನು ಹೇಳಿದ್ರು ಅಂದರೆ,
ದಿಟ್ಟಲ್ಲಿ ಆದಿವಾಸಿಗಳಿಗೆ ನೀವು ಮನೆಗೆ ಹೋಗೋದು ಬೇಡ, ನೀವು ವಾಪಸ್ ನೈನ್ ಮನೆಗೆ ಕಳಿಸಿ, ಅವ್ರಿಗೆ ಸ್ವಂತ ಮನೆಗಳು ಕಟ್ಟೋದು ಬೇಡ ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರ, ಸೀತಾರಾಮರು ಆ ಕಾಲದಲ್ಲಿ. ನಾವೇ ನಿರೀಕ್ಷೆ ಮಾಡ್ತೀವಿ, 5 ವರ್ಷ ಆಗಿದೆ, ಕಾಂಗ್ರೆಸ್ ಸರ್ಕಾರನೂ ಒಂದು ರೀತಿ ಬೆಳಕು ಬಂದಿದೆ. ಆ ಹಿಂದದ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ, ಹಿಂದುಳಿದರು, ಅಲ್ಪಸಂಖ್ಯಾತರು, ದಲಿತರು, ಅದರಲ್ಲಿ ಆದಿವಾಸಿಗಳು ಸೇರಿದರೆ ಅನ್ನೋ ನಂಬಿಕೆ ಇದೆ. ಈ ಅಹಿಂದದ ಪರವಾಗಿ 9 ಮನೆಗಳಿಂದ ಹೊರಗೆ ಮುಕ್ತಿಗೊಳಿಸೋಕ್ಕೆ ನೀವೇನೇನು ಮಾಡಿದ್ದೀರಾ ಅದನ್ನು ಒಂದು ಕಮಿಟಿ ಶುರು ಮಾಡಿ, ಅದರ ಕಮಿಟಿ ತಕ್ಕಂತೆ ಯೋಜನೆಗಳು ತಂದು ನಮ್ಮ ದಲಿತರ ಆದಿವಾಸಿ ಯಾರ್ಯಾರು 9 ಮನೆಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ರು ಅವರಿಗೆ ನ್ಯಾಯ ಒದಗಿಸ್ತಾರೆ. ದಿಗ್ಡಳ್ಳಿ ಹೋರಾಟಗಾರ್ತಿ ಜೆ.ಕೆ. ಅನಿತಾ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಗಳೆರಡೂ ಒಂದೇ. ಚುನಾವಣೆ ಸಂದರ್ಭ ಕಾರು ಬಸ್ಗಳಲ್ಲಿ ಬಂದು ಮತ ಕೇಳುವ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ತಿರುಗಿ ನೋಡುತ್ತಿಲ್ಲ. ಜೇನುಕುರುಬ, ಬೆಟ್ಟಕುರುಬ, ಎರವ, ಪಣಿ ಎರವ ಸೇರಿದಂತೆ ಆದಿವಾಸಿಗಳನ್ನು ಗುರುತಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಿಡ್ಡಳ್ಳಿ ನಿರಾಶ್ರಿತರಿಗಾಗಿ ನಿರ್ಮಿಸಲಾದ ಮನೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ಅರ್ಜಿ ಸಲ್ಲಿಸಿದರೂ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ. ದಿಡ್ಡಳ್ಳಿ ಹೋರಾಟದ ಸಂದರ್ಭ ಮೊದಲು ಮನೆ ನೀಡುತ್ತೇವೆ, ನಂತರ ಕೃಷಿಗಾಗಿ ತಲಾ 3 ಎಕರೆ ಭೂಮಿ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಇಲ್ಲಿಯವರೆಗೆ ನಮಗೆ ಭೂಮಿ ನೀಡಿಲ್ಲ. ದುಡಿಮೆಗೆ ಏನೂ ಇಲ್ಲದ ಆದಿವಾಸಿಗಳು ಬಸವನಹಳ್ಳಿ ಮತ್ತು ಬ್ಯಾಡಗುಟ್ಟದ ಪುನರ್ವಸತಿಗಳಿಂದ ಮತ್ತೆ ಲೈನ್ ಮನೆಗಳಿಗೆ ತೆರಳುತ್ತಿದ್ದಾರೆ. ಹಲವು ಮನೆಗಳು ಖಾಲಿ ಬಿದ್ದಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕನಿಷ್ಠ ತಲಾ 2 ಎಕರೆ ಭೂಮಿಯನ್ನಾದರೂ ಸರ್ಕಾರ ನೀಡಬೇಕೆಂದು ಅನಿತಾ ಒತ್ತಾಯಿಸಿದರು. ದಿಡ್ಡಳ್ಳಿ ಆದಿವಾಸಿ ಸಂಘಟನೆಯಲ್ಲಿ ಮುಖಂಡರಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಿಡ್ಡಳ್ಳಿ ಆದಿವಾಸಿ ಸಂಘಟನೆಯಲ್ಲಿ ಮುಖಂಡರಾಗಿ ಕೆಲಸ ಮಾಡ್ತಾಯಿದ್ದೀನಿ ಕೊಡಗು ಡಿಸ್ಟಿಕಲ್ಲಿ. ಅಂದರೆ ನಮಗೀಗ ದಿಡ್ಡಳ್ಳಿಯಿಂದ ಪುನರ್ವಸತಿ ಅಂತ ಹೇಳಿ ಕೇಂದ್ರಾಗಿ ಮಾಡಿದ್ದಾರೆ. ಅದರಲ್ಲಿ ಮೀಸಲಾತಿ ಎಲ್ಲ ಕೊಡ್ತೀವಿ ಅಂತ ಸಮೇತ ಹೇಳಿ, ಅದರಲ್ಲಿ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಬೆನಿಫಿಟ್ ಆಗಲಿ ನಮಗೆ ಬರ್ತಾ ಇಲ್ಲ. ಅದೇ ನಮಗೆ ಒಂದು ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ಸಮೇತ ಸಾಕಷ್ಟು ಜನಗಳು ಅರ್ಜಿಗಳು ಹಾಕ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದಾರೆ. ಅದರಲ್ಲಿ ಸಮೇತ ನಮಗೆ ಹಣನೂ ಸರ್ಕಾರದಿಂದ ಬರ್ತಾ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮತ್ತು ಇನ್ನೊಂದು, ನಮಗೆ ಭೂಮಿ ಕೊಡ್ತೀವಿ ಅಂತ ಹೇಳಿದ್ರು, ಫಸ್ಟು ಮನೆ ಆಗಲಿ ಮತ್ತು ಭೂಮಿ ಕೊಡ್ತೀವಿ ನಿಮಗೆ ಅಂತ ಹೇಳಿ. ಅದು ಸಮೇತ ಇವಾಗ ನಾವು ಎಷ್ಟೋ ಕಡೆ ಬಾರಿ ಅರ್ಜಿ ಕೊಡ್ತಾಯಿದ್ವಿ, DC ಗೆ ಮನವಿ ಪತ್ರ ಕೊಡ್ತಾಯಿದ್ವಿ, ಅರ್ಜಿ ಕೊಡ್ತಾಯಿದ್ವಿ, ಮತ್ತೇನು ನಮ್ಮ ITP ಇಲಾಖೆಗೂ ಸಮೇತ ಕೊಡ್ತಾಯಿದ್ವಿ. ಅಲ್ಲಿ ಕೂಡ ನಮ್ಮನ್ನ ಕರೆಕ್ಟಾಗಿ ಆ ಕ್ರಮ ತಗೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತ, ಅದನ್ನು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತೇವೆ, ಅದು ಅಲ್ಲಲ್ಲೇ ಖಂಡಿಸ್ತಾ ಇದ್ದಾರೆ. ಅಂದರೆ ತುಂಬ ಒಂದು ಅಲ್ಲಿ ಕಷ್ಟಪಡ್ತಿದ್ದಾರೆ. ಎಷ್ಟೋ ಮನೆ ಖಾಲಿ ಉಂಟು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಲಿ ಎಲ್ಲ ಹೋಗಿ ಹೊರ್ಗಡೆಯಿಂದ ದುಡಿಮೆ ಮಾಡಿ ಬಂದು ತಿನ್ನಬೇಕಂತ ಇದರಲ್ಲಿ ಎಷ್ಟೋ ಮನೆ ಖಾಲಿಯಾಗಿ, ಮತ್ತು ಅದರಲ್ಲಿ ಸಮೇತ ಜನಗಳು ಹೊರಗಡೆ ಹೋಗಿ ಪುನಃ ಲೈನ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದು ಬರಬಾರ್ದು. 3 ಎಕರೆ ಅಂತ ಹೇಳಿದ್ರಲ್ಲಿ ಸಾಧಾರಣ ಒಂದು 2 ಎಕರೆ ಆದರೂ ನಮಗೆ ಭೂಮಿ ಕೊಟ್ಟರೆ ನಮಗೆ ಎಷ್ಟೋ ಒಂದು ಅಲ್ಲಿ ಅನುಕೂಲ ಆಗ್ತದೆ. ಇವಾಗ ರೈತರು ಪಟ್ಟಿಗೆ ಸೇರಿಸ್ಬೇಕಂತ ಏನೋ ಒಂದು ಜಾರಿಗೆ ತಂದಿದ್ದಾರೆ ಅಂತೆ, ಅದರ ಮುಖಾಂತರ ಆದರೂ ನಮಗೆ ಮಾಡಿ ಒಂದು ಭೂಮಿ ಸರ್ಕಾರ ಬಗ್ಗೆ ಕೊಟ್ಟರೆ ಒಳ್ಳೆಯದು ಅಂತ. ಮತ್ತೇನು ಕಾಂಗ್ರೆಸ್ ಸರ್ಕಾರ ಇದ್ದರೂ ಅಷ್ಟೇ, BJP ಸರ್ಕಾರ, ನಾನು ಸರ್ಕಾರ ಬಗ್ಗೆ ಎರಡೂ ಒಂದೇ ಇದರಲ್ಲಿ ಹೇಳ್ತಿದ್ದೀನಿ. 2 ಸರ್ಕಾರ ನಮ್ಮನ್ನು ಯಾಕೆ ಸ್ಪಂದಿಸ್ತಾ ಇಲ್ಲ? ಎಲೆಕ್ಷನ್ ಬಂದ ಮೇಲೆ ಮಾತ್ರ ನಾವು ಎಲ್ಲಿ ಇರ್ತೀವಿ ಆಡಿಯಲ್ಲಿ ಅಲ್ಲಿಗೆ ಕಾರ್ಗಳು, ಇದು ಬಸ್ಸುಗಳು ಸಮೇತ ಬೇಕಾದರೆ ಮಾಡ್ಕೊಂಡು ಬಂದುಬಿಟ್ಟು ನಮಗೆ ಓಟ್ ಕೊಡಿ ಅಂತ ಕೇಳ್ತಾರೆ. ಈಗ ಅದೇ ಒಂದು ಓಟ್ ತೆಕ್ಕೊಂಡು ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅಧಿಕಾರ ಬರಗಂಟಿ. ಅಧಿಕಾರ ಬಂದ ಮೇಲೆ ನಮ್ಮನ್ನು ಜೇನುಕುರುಬ, ಬೆಟ್ಟಕುರುಬ, ಎರವ, ಪಣಿಯ ಇದ್ದಾರೆ ಅಂತ ನಮ್ಮ ಕಡೆ ತಿರುಗಿ ನೋಡಲ್ಲ. ಯಾವುದೇ ಒಂದು ವಿಚಾರ ಹೇಳಕ್ಕೆ ಹೋದರೆ ಅದನ್ನು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ನಾವು ಅವರ ಬಳಿಗೆ ಹೋಗೋದು, ಇನ್ನು ಯಾರ ಬಳಿಗೆ ಹೋಗೋದು? ಅದಕ್ಕೆ ಸರ್ಕಾರ ತುಂಬ ಇದನ್ನು ಗಮನವಾಗಿ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಅರ್ಜುನ್ ದೇವ್ ಎ ಉಪಸ್ಥಿತರಿದ್ದರು.